ಹಿಂಗೆ ನೋಡ್ತಾ ಇರ್ಬೋದು. ಇಲ್ಲಿ ಫ್ರಂಟ್ ವಾಲ್ ನಾವೇನು ಮಾಡಿದ್ದೀವಿ, ಕ್ಲಾಡಿಂಗ್ ಯೂಸ್ ಮಾಡಿದ್ದೀವಿ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 4 ಇಂಚ್ ಕೊಟ್ಟಿಲ್ಲ ನಾವು. ಇದೇನಿದೆ ಸ್ಟೆಪ್ಸು ಫುಲ್ ಕವರಿಂಗ್ ಮಾಡಿದ್ದೀವಿ. ಯಾಕೆಂದರೆ ಪೀಸ್ಫುಲ್ಲಾಗಿ ಪೂಜೆ ಮಾಡಲಿ, ಅವ್ರಿಗೊಂದು ಸಕಾರಾತ್ಮಕ ಭಾವನೆ ಬರಲಿ ಅಂದ್ಬಿಟ್ಟು ಇಷ್ಟೊಂದು 5 ಅಡಿ ಬಿಡ್ತಲ್ಲಿ ನಾವು ಪೂಜೆ ಕೊಟ್ಟಿದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ಬಿಡ್ಲೈನ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಪುನೀತ್. ಬಿಡ್ಲೈನ್ ಕನ್ಸ್ಟ್ರಕ್ಷನ್ ಕಂಪ್ನಿಲಿ ಸೈಟ್ ಇಂಜಿನಿಯರ್ ವರ್ಕ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಮೊದಲನೇ ವಿಡಿಯೋದಲ್ಲಿ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರಲ್ಲಿ 1 BHK 2 BHK ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈಗ 3rd ಫ್ಲೋರಲ್ಲಿ ಓನರ್ ಲಿವಿಂಗ್ ಡೂಪ್ಲೆಕ್ಸ್ ರೆಡಿಯಾಗಿದೆ. ಅದು ಯಾವ ರೀತಿ ರೆಡಿಯಾಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಇವಾಗ ಓನರ್ ಲಿವಿಂಗ್ ಡೂಪ್ಲೆಕ್ಸ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲಿ ನಿಂತರೆ ನಾವು ಪ್ಯಾಸೇಜು, ಇಲ್ಲೂ ಕೂಡ ಪ್ಯಾಸೇಜು 3.5 ಫೀಟ್ ವಿಡ್ತ್ ಕೊಟ್ಟಿದ್ದೀವಿ. ಅದೇ ರೀತಿ ಇಲ್ಲಿ 3 ಫೀಟ್ ಪ್ಯಾಸೇಜು ಪ್ಲಸ್ 6 ಇಂಚಸ್ ಕಟ್ಔಟ್ ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು. ಅದಕ್ಕೆ ಕಟ್ಔಟ್ಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ಬಾರ್ದು ಅಂದ್ಬಿಟ್ಟು ಸೇಫ್ಟಿ ಗ್ರಿಲ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇದರಿಂದ ನಮಗೆ ಏನು ಸನ್ಲೈಟ್ ಪ್ರೊವೈಡ್ ಆಗುತ್ತೆ. ಆಪೋಸಿಟಲ್ಲಿ ನೀವೇನು ನೋಡ್ತಿದ್ದೀವಿ, ಇಲ್ಲಿ ಬಂದ್ಬಿಟ್ಟು ಲಿಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಓನರ್ ಫ್ಲೋರ್ ಎಲ್ಲಿ ತನಕ ಇದೆ ಅಲ್ಲಿಂದ ಲಿಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೇನು ನೋಡ್ತಿದ್ದೀವಿ, ಇದು ಬಂದ್ಬಿಟ್ಟು ಮೇನ್ ಡೋರ್ ಆಗಿರುತ್ತೆ. ಮೇನ್ ಡೋರ್ ಬಿಡ್ದು ಬಂದ್ಬಿಟ್ಟು 6 ಅಡಿ ಕೊಟ್ಟಿದ್ದೀವಿ. ಅದೇ ರೀತಿ ಹೈಟ್ ಬಂದ್ಬಿಟ್ಟು 8 ಅಡಿ ಕೊಟ್ಟಿದ್ದೀವಿ. ಇಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀವಿ. ಏನಂದರೆ ಸೆಂಟ್ರಲ್ಲಿ ಡೋರ್ ಓಪನಿಂಗ್ ಕೊಟ್ಟಿದ್ದೀವಿ. ಅದೇ ರೀತಿ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಹಿಂಗೆ ನೋಡ್ತಾ ಇರ್ಬೋದು. ಇಲ್ಲಿ ಫ್ರಂಟ್ ವಾಲ್ ನಾವೇನು ಮಾಡಿದ್ದೀವಿ, ಕ್ಲಾಡಿಂಗ್ ಯೂಸ್ ಮಾಡಿದ್ದೀವಿ. ಕ್ಲಾಡಿಂಗ್ ಯೂಸ್ ಮಾಡೋದ್ರಿಂದ ನಮಗೆ ಪೇಂಟಬಲ್ಲು ಕ್ಲಾಡಿಂಗ್ ಯೂಸ್ ಮಾಡೋದ್ರಿಂದ ನಮ್ಗೆ ಒಳ್ಳೆ ಔಟ್ಲುಕ್ ಕೊಡುತ್ತೆ. ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು, ಆಪೋಸಿಟ್ಟಾಗೆ ಮೇನ್ ಡೋರ್ ಆಪೋಸಿಟ್ಟಾಗೆ ನಾವು ಒಂದು ವೆಂಟಿಲೇಷನ್ ಪ್ರೊವೈಡ್ ಮಾಡಿದ್ದೀವಿ. ಬೆಳಕು ಚೆನ್ನಾಗಿ ಬರಲಿ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ನಾವು ಅಲ್ಲಿ ಒಂದು 2 ಅಡಿ ಹೈಟಲ್ಲಿ ಬಿಡ್ತು ಬಂದ್ಬಿಟ್ಟು 10 ಅಡಿ ಬಿಡ್ತಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ವೆಂಟಿಲೇಷನ್ ಪರ್ಪಸ್ಗೆ ಓಪನ್ ಕೊಟ್ಟಿದ್ದೀವಿ. ಅದೇ ರೀತಿ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಇದು ಕೂಡ ಹೈಟ್ ಬಂದ್ಬಿಟ್ಟು 6 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ವಿಡ್ತ್ ಬಂದ್ಬಿಟ್ಟು 4.5 ಫೀಟ್ ವಿಡ್ತ್ ಕೊಟ್ಟಿದ್ದೀವಿ. ಇದು ಕೂಡ ಅಷ್ಟೇ. ಇಲ್ಲೇನು ನೋಡ್ತಿದ್ದೀವಿ ನಾವು, ಇಲ್ಲಿ ಸೆಂಟ್ರಲ್ಲಿ ಇಲ್ಲಿ ಗ್ಲಾಸ್ ಪ್ರೊವೈಡ್ ಮಾಡ್ತೀವಿ. ಅದೇ ರೀತಿ ಆ ಕಡೆ ಈ ಕಡೆ ಏನು ನೋಡ್ತೀವಿ ಲೆಫ್ಟು ಮತ್ತು ರೈಟಲ್ಲಿ ಇಲ್ಲಿ ಓಪನಿಂಗ್ ಗ್ಲಾಸ್ ವಿಂಡೋ ಪ್ರೊವೈಡ್ ಮಾಡ್ತಿದ್ದೀವಿ. ಅದೇ ರೀತಿ ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡಲ್ಲಿ ಒಂದು ಓಪನ್ ಕಿಚನ್ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ. ನೋಡ್ತಾ ಇರ್ಬೋದು. ವಿಡ್ತ್ ಬಂದ್ಬಿಟ್ಟು ನಾವು ಎಲ್ಲಿ ಕೊಟ್ಟಿದ್ದೀವಿ, ಇಲ್ಲಿ ಬಂದ್ಬಿಟ್ಟು 10 ಅಡಿ ಕೊಟ್ಟಿದ್ದೀವಿ. ಅದೇ ರೀತಿ ಲೆಂತ್ 14 ಅಡಿಗೆ ನಾವು ಪ್ರೊವೈಡ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಓಪನ್ ಕಿಚನ್ನು, ಮಾಡ್ಯುಲರ್ ಕಿಚನ್ ಟೈಪಲ್ಲಿ ನಾವು ಏನು ಮಾಡಿದ್ದೀವಿ, ಯೂಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು. ಇದು ಕೂಡ ಅಷ್ಟೇ. ನಾವು ಇಲ್ಲಿ ಈ ಫ್ಲೋರಲ್ಲಿ ಏನು ಮಾಡಿದ್ದೀವಿ ಅಂದರೆ ಓನರ್ ಪ್ರತಿಯೊಂದು ಫ್ಲೋರಲ್ಲಿ ವಿಂಡೋನು ಕೂಡ ಟೀಕ್ವುಡ್ ಪ್ರೊವೈಡ್ ಮಾಡಿದ್ದೀವಿ. ಮೇನ್ ಡೋರು ಪ್ರತಿಯೊಂದು ಕೂಡ ಟೀಕ್ವುಡ್ ಯೂಸ್ ಮಾಡಿದ್ದೀವಿ. ಅದೇ ರೀತಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನಾವಿಲ್ಲಿ SS ರಾಡ್ ಯೂಸ್ ಮಾಡಿದ್ದೀವಿ. SS ರಾಡು ಏನಕ್ಕೆ ಯೂಸ್ ಮಾಡಿದ್ದೀವಿ ಅಂದರೆ ಔಟ್ಲುಕ್ ಚೆನ್ನಾಗಿರಲಿ, ಪೇಂಟ್ ಮಾಡೋದಕ್ಕಿಂತ ಈ ಥರ SS ಯೂಸ್ ಮಾಡಿದ್ದೀವಿ. ನಮ್ಗೆ ಔಟ್ಲುಕ್ ಚೆನ್ನಾಗಿ ಕಾಣಿಸ್ತೀವಿ ಅಂದ್ಬಿಟ್ಟು SS ರಾಡು ಮತ್ತು ಟೀಕ್ವುಡ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಓಪನ್ ಕಿಚನ್ ಕಾನ್ಸೆಪ್ಟು, ಮಾಡ್ಯುಲರ್ ಕಿಚನ್ ಬರುತ್ತೆ. ಅದೇ ರೀತಿ ಇಲ್ಲಿ ನೀವು ನೋಡ್ತಾ ಇರ್ಬೋದು. ವಿತ್ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಯುಟಿಲಿಟಿ ಡೋರ್ ಕೂಡ ಟೀಕ್ವುಡ್ ಆಗಿರುತ್ತೆ. ಇದು ವಿಡ್ತ್ ಬಂದ್ಬಿಟ್ಟು 6 ಫೀಟ್ ಕೊಟ್ಟಿದ್ದೀವಿ. ಅದೇ ರೀತಿ 7 ಫೀಟ್ ಹೈಟ್ ಕೊಟ್ಟಿದ್ದೀವಿ. ಇಲ್ಲಿ ಹಂಗೆ ನಾವು ಎಂಟ್ರಿ ಆಗ್ತಿದ್ದೀವಿ ಯುಟಿಲಿಟಿಗೆ. ನಾವು ಇಲ್ಲಿ ವಿಡ್ತು ಕೂಡ 5.5 ಫೀಟ್ ಕೊಟ್ಟಿದ್ದೀವಿ. ಲೆಂತ್ ಕೂಡ ಇಲ್ಲಿ ನಾವು 11 ಅಡಿ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಏನು ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀವಿ ಅಂದರೆ, ಏನಕ್ಕೆ ನಾವು ಯುಟಿಲಿಟಿನ 5.5 ಫೀಟ್ಗೆ ವಿಡ್ತು ಪ್ರೊವೈಡ್ ಮಾಡಿದ್ದೀವಿ ಅಂದರೆ, ಇಲ್ಲಿ ನಾವು ಇಲ್ಲಿ ಏನು ನೋಡ್ತೀವಿ ಈ ಜಾಗದಲ್ಲಿ, ಇಲ್ಲಿ ನಾವು ಸಿಟ್ಔಟ್ ಏರಿಯಾ ವಿತ್ ಇಲ್ಲಿ ನಾವು ಒಂದು ಫ್ರಿಜ್ಜು, ಏನೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದೀವಿ. ಇಲ್ಲಿ ಸಿಟ್ಔಟ್ ಏರಿಯಾ, ಅದಕ್ಕೋಸ್ಕರ ನಾವು ತುಂಬ ಎಂಜಾಯ್ಮೆಂಟಾಗಿರಲಿ ಅನ್ನೋ ರೀತಿ ಕಾನ್ಸೆಪ್ಟಲ್ಲಿ ನಾವು ಇಲ್ಲಿ ಯೂಸ್ ಮಾಡ್ಕೊಂಡಿರೋದು ಸಿಟ್ಔಟ್ ಏರಿಯಾನ. ಅದೇ ರೀತಿ ಯುಟಿಲಿಟಿಯಿಂದ ಹೊರಗಡೆ ಬರ್ತಿದ್ದಂಗೆ ನೀವು ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಪೂಜಾ ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಇದು ಕೂಡ ವಿಡ್ತ್ ಬಂದ್ಬಿಟ್ಟು 5 ಫೀಟಲ್ಲಿ ಕೊಟ್ಟಿದ್ದೀವಿ. ಲೆಂತ್ ಬಂದ್ಬಿಟ್ಟು 4.5 ಫೀಟ್ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಇಲ್ಲಿ ಟೈಲ್ಸ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನು ಮೇಲಿದೆ ಇದು 7 ಫೀಟ್ ಪ್ರೊವೈಡ್ ಮಾಡಿದ್ದೀವಿ ಟೈಲ್ಸ್ ವರ್ಕು. ಅದು ಮೇಲ್ಗಡೆ ಗೋಪುರ ಡಿಸೈನ್ ಬರುತ್ತೆ. ಅದೇ ರೀತಿ ಇಲ್ಲಿ ಅಕ್ಕಪಕ್ಕದಲ್ಲಿ ನಾವು ಪಿಲ್ಲರ್ ಕಾನ್ಸೆಪ್ಟಲ್ಲಿ ವುಡ್ಡಿಂದ ಪಿಲ್ಲರ್ ಮಾಡ್ಬಿಟ್ಟು ನಾವು ಅದ್ರ ಮೇಲೆ ನಾವು ಗೋಪುರ ಡಿಸೈನ್ ಮಾಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು. ವುಡ್ಡೆಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಏನಕ್ಕೆ ನಾವು 5 ಅಡಿ ಅಗಲ ಕೊಟ್ಟಿದ್ದೀವಿ ಪೂಜಾ ರೂಮ್ ಅಂದರೆ, ಇಬ್ಬರು ಕೂತ್ಕೊಂಡು ಏನು ಒಂಥರ ಪೀಸ್ಫುಲ್ಲಾಗಿ ಪೂಜೆ ಮಾಡಲಿ, ಅವ್ರಿಗೊಂದು ಸಕಾರಾತ್ಮಕ ಭಾವನೆ ಬರಲಿ ಅಂದ್ಬಿಟ್ಟು ಇಷ್ಟೊಂದು 5 ಅಡಿ ಬಿಡ್ತಲ್ಲಿ ನಾವು ಪೂಜಾ ರೂಮ್ ಕೊಟ್ಟಿದ್ದೀವಿ. ಅದೇ ರೀತಿ ಪೂಜಾ ರೂಮಿಂದ ಬರ್ತಿದ್ದಂಗೆ ಇಲ್ಲಿ ನೋಡ್ತಾ ಇರ್ಬೋದು, ಹಾಲಿಗೋಸ್ಕರ ಒಂದು 3 ಫೀಟ್ ಬಿಡ್ತಲ್ಲಿ ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಹೈಟ್ ಬಂದ್ಬಿಟ್ಟು 7 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ಇದು ಕೂಡ ಟೀಕ್ವುಡ್ ಆಗಿರುತ್ತೆ. ಪ್ರತಿಯೊಂದು ವಿಂಡೋಗೂ SS ರಾಡೇ ಯೂಸ್ ಮಾಡಿರೋದು. ಅದು ತುಂಬ ಲುಕ್ಕಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಯೂಸ್ ಮಾಡಿದ್ದೀವಿ. ಇಲ್ಲಿ ಏನು ನೋಡ್ತಿದ್ದೀರಿ ನೀವು, ಇಲ್ಲಿ ಫುಲ್ಲು ತುಂಬ ಸ್ಪೇಷಿಯಸ್ಸಾಗಿ ಹಾಲ್ಕೊಟ್ಟಿದ್ದೀವಿ. ನಾವು ನಮ್ಮ ಕಂಪ್ನೀಲಿ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ, ಹಾಲ್ ಆಗಲಿ, ಕಿಚನ್ ಆಗಲಿ, ರೂಮ್ ಆಗಲಿ ಅಥವಾ ವಿಂಡೋ ಸೈಜ್ ಆಗಲಿ ಯಾವುದೇ ಕೂಡ ನಾವು ಮಾಡಿದ್ರು ತುಂಬ ಸ್ಪೇಷಿಯಸ್ಸಾಗಿ ಬರಲಿ, ಯೂನಿಕಾಗಿ ಕಾಣಲಿ ಅಂದ್ಬಿಟ್ಟು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಎಷ್ಟು ತುಂಬ ಲೆಂತಾಗಿ ಬಂದಿದೆ. ಇದು ಬಂದ್ಬಿಟ್ಟು 24 ಫೀಟ್ ಲೆಂತ್ ಕೊಟ್ಟಿದ್ದೀವಿ. ವಿಡ್ತ್ ಬಂದ್ಬಿಟ್ಟು 14 ಫೀಟ್ ವಿಡ್ತು, ಲೆಂತ್ ಬಂದ್ಬಿಟ್ಟು 24 ಫೀಟ್ ಕೊಟ್ಟಿದ್ದೀವಿ. ಇಲ್ಲೊಂದು TV ಯೂನಿಟ್ ಬರುತ್ತೆ.
ಅದೇ ರೀತಿ ಇಲ್ಲಿ ಆಪೋಸಿಟ್ ನಾವು ಇಲ್ಲೊಂದು ಸೋಫಾ ಸೆಟ್ಟು ಬಂದರೆ ಇಲ್ಲೊಂದು ಸೋಫಾ ಸೆಟ್ ಬರುತ್ತೆ, ಇಲ್ಲ ಆಪೋಸಿಟ್. ನಮ್ಗೆ ಇನ್ನೊಂದು ಏನು ಖುಷಿ ವಿಷಯ ಅಂದರೆ ಕ್ಲೈಂಟು ತುಂಬ ಇಷ್ಟಪಟ್ಟರು, ಯಾಕಂದ್ರೆ ಇಷ್ಟೊಂದು ಸ್ಪೇಷಿಯಸ್ ಆಗಿ ಬಂದಿದೆ ಹಾಲು ಅಂದ್ಬಿಟ್ಟು ತುಂಬ ಖುಷಿ ಪಟ್ಟಿದ್ದಾರೆ. ಅದೇ ರೀತಿ ಅವ್ರ ಜೊತೆ ಕ್ಲೈಂಟ್ ಜೊತೆ ಬರೋ ಫ್ರೆಂಡ್ಸ್ ಆಗಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಎಲ್ಲರೂ ಕೂಡ ಸೈಟ್ ವಿಸಿಟಿಂಗ್ ಅಂತ ಬಂದಾಗ ಅವರು ತುಂಬ ಖುಷಿ ಪಟ್ಟಿದ್ದಾರೆ. ಈ ಥರ ಇಷ್ಟೊಂದು ಸ್ಪೇಷಿಯಸ್ ಆಗಿ ಯಾರು ಹಾಲು ಕೊಡೋಲ್ಲ. ಹಾಗೆ ನೋಡ್ತಾ ಇರ್ಬೋದು, ಈಗ ನಾನು ನಿಮಗೆ ಹಾಲಲ್ಲಿ ಏನೇನು ಬರುತ್ತೆ ಅಂತ ಯೂನಿಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಅದು ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಅಟ್ಯಾಚ್ ಒಂದು ಬೆಡ್ರೂಮ್ ಕೂಡ ಕೊಟ್ಟಿದ್ದೀವಿ. ಇದು ಕೂಡ ಅಷ್ಟೇ ಡೈಮೆನ್ಷನ್ 3 ಫೀಟ್ ವಿಡ್ತ್ ಕೊಟ್ಟಿದ್ದೀವಿ, ಹೈಟ್ ಬಂದ್ಬಿಟ್ಟು 7 ಫೀಟ್ ಕೊಟ್ಟಿದ್ದೀವಿ. ಎಂಟ್ರಿ ಆಗ್ತಿದ್ದಂಗೆ ಇದೊಂದು ಮಾಸ್ಟರ್ ಬೆಡ್ರೂಮ್ ಕಾನ್ಸೆಪ್ಟಲ್ಲಿ ಮಾಡಿರೋದು ನಾವು. ಇದು ಕೂಡ ವಿಡ್ತು 9 ಫೀಟ್ ಪ್ರೊವೈಡ್ ಮಾಡಿದ್ದೀವಿ, ಲೆಂತು 15 ಫೀಟ್ ಕೊಟ್ಟಿದ್ದೀವಿ. ಅದೇ ರೀತಿ ಈ ರೂಮು ಕೂಡ ನಾವು ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಈ ಡೈಮೆನ್ಷನ್ ಬಂದ್ಬಿಟ್ಟು 6 ಫೀಟ್ ವಿಡ್ತು 6.5 ಫೀಟ್ ಲೆಂತ್ ಕೊಟ್ಟಿದ್ದೀವಿ. ಈಗ ಅಬ್ಸರ್ವ್ ಮಾಡ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲ ನಮ್ಗೆ ಇಲ್ಲೆಲ್ಲ ಟೈಲ್ಸ್ ವರ್ಕ್ ಕಂಪ್ಲೀಟ್ ಆಗಿದೆ. ಇಲ್ಲೇನು ನೋಡ್ತಿದ್ದೀವಿ ನಾವು, ಇಲ್ಲಿ ಏನು ಓನರ್ ಇರೋ ಫ್ಲೋರಲ್ಲಿರೋ ಬಾತ್ರೂಮಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ವಾಲ್ ಮೌಂಟೆಡ್ ಕೊಟ್ಟಿದ್ದೀವಿ. ಇಲ್ಲೊಂದು ನೋಡ್ತಾ ಇರ್ಬೋದು, ಹೈಲೈಟರ್ ಆಗಿ ನಾವು ಗ್ರೀನ್ ಕಲರ್ ಪ್ರೊವೈಡ್ ಮಾಡಿದ್ದೀವಿ. ಬ್ಯಾಕ್ ಸೈಡು ವೈಟು ಮತ್ತು ಗ್ರೀನು ಒಳ್ಳೆ ಕಾನ್ಸೆಪ್ಟ್ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ ರೆಡ್ ಕಲರ್ ಸೆಟ್ ಮಾಡಿ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಒಂದು ಗ್ರಾನೈಟ್ ಯೂಸ್ ಮಾಡ್ಕೊಂಡು ಫ್ರೇಮ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಬಾತ್ರೂಮ್ಗೆ ಎಲ್ಲ ಬೆಡ್ರೂಮ್ಗೂ ಕೂಡ ನಾವು ಒಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ಇದು ಕೂಡ ಅಷ್ಟೇ ಟೀಕ್ ವುಡ್ ಆಗಿರುತ್ತೆ. ವಿಡ್ತ್ ಬಂದ್ಬಿಟ್ಟು 2.5 ಫೀಟ್ ವಿಡ್ತು, ಹೈಟು 9 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಬಾಲ್ಕನಿ ಸೇಮು ಆ್ಯಸ್ ಯೂಶುವಲ್ ಎಲ್ಲ ಫ್ಲೋರಲ್ಲಿ ಏನೇನು ಕೊಟ್ಟಿದ್ದೀವಿ 3.5 ಫೀಟು. ಅದೇ ರೀತಿಯಲ್ಲಿ 3.5 ಫೀಟಲ್ಲಿ ನಾವು ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಏನು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದೀವಿ. ಅದೇ ರೀತಿ ಇಲ್ಲೊಂದು ಸಿಟ್ಔಟ್ ಏರಿಯಾ ಥರ ನಾವು 300 ಫೀಟು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದೀವಿ. ರೂಮ್ ಎಕ್ಸಿಟ್ ಆಗ್ತಿದ್ದಂಗೆ ನೀವು ನೋಡ್ತಾ ಇರಬಹುದು, ಪಕ್ಕದಲ್ಲಿ ಒಂದು ಡೂಪ್ಲೆಕ್ಸ್ ಕಾನ್ಸೆಪ್ಟಲ್ಲಿ ನಾವೇನು ಮಾಡಿದ್ದೀವಿ ಸ್ಟೇರ್ಸ್ ಪ್ರೊವೈಡ್ ಮಾಡಿದ್ದೀವಿ. ಇನ್ನೊಂದು ನೀವು ಒಬ್ಸರ್ವ್ ಮಾಡೋ ಪಾಯಿಂಟ್ಸ್ ಏನಂದರೆ, ನಾರ್ಮಲಾಗಿ ಎಲ್ಲರೂ ಗ್ರಾನೈಟ್ ಆಗಲಿ ಟೈಲ್ಸ್ ವರ್ಕ್ ಆದಮೇಲೆ ಸ್ಕರ್ಟಿಂಗ್ ಬಂದ್ಬಿಟ್ಟು 4 ಇಂಚ್ ಕೊಡ್ತಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಸೈಡಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 4 ಇಂಚ್ ಕೊಟ್ಟಿಲ್ಲ ನಾವು. ಇದೇನಿದೆ ಸ್ಟೆಪ್ಸು ಫುಲ್ ಕವರಿಂಗ್ ಮಾಡಿದ್ದೀವಿ. ಯಾಕೆಂದರೆ ಇಲ್ಲಿ 4 ಇಂಚ್ ಆದಮೇಲೆ ನೀರೆಲ್ಲ ಬಿತ್ತು ಅಂದರೆ ಸ್ಟೇರ್ ಕೇಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಮಾಡಿದ್ದೀವಿ. ಸ್ಟೆಪ್ಸಿಗೆ ಫುಲ್ಲು ಗ್ರಾನೈಟಿಂದನೇ ಕವರ್ ಮಾಡಿದ್ದೀವಿ ಆ ರೀತಿ. ಮತ್ತು ಇಲ್ಲಿಂದ ನಾವೇನು ಮಾಡಿದ್ದೀವಿ ಅಂದರೆ, ಈ ಸ್ಟೇರ್ಸ್ ಕೇಸು ಡಾಗ್ ಲೆಗೆಡ್ ಆಗಿರುತ್ತೆ. ಡಾಗ್ ಲೆಗೆಡ್ ಸ್ಟೇರ್ ಕೇಸ್ ಯೂಸ್ ಮಾಡಿದ್ದೀವಿ. ಅದೇ ರೀತಿ ಸ್ಕರ್ಟಿಂಗ್ಸ್ ನೋಡ್ತಾ ಇರ್ಬೋದು. ಈ ಸ್ಕರ್ಟಿಂಗ್ ಎಲ್ಲ ಡೂಪ್ಲೆಕ್ಸಲ್ಲಿ ಏನು ಮಾಡಿದ್ದೀವಿ ಅಂದರೆ ಎಲ್ ಶೇಪ್ ಸ್ಕರ್ಟಿಂಗ್ ಯೂಸ್ ಮಾಡ್ಕೊಂಡು ಮಾಡಿರೋದು. ಇದೊಂದು ಚೈನ್ ಸ್ಟೇರ್ ಕೇಸ್ ಮಾಡೋ ಒಂದು ಕಾನ್ಸೆಪ್ಟಲ್ಲಿ ಯೂಸ್ ಮಾಡಿರೋದು. ಇನ್ನೊಂದು ಅಬ್ಸರ್ವ್ ಮಾಡೋ ಪಾಯಿಂಟ್ಸ್ ಏನಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಟೆಪ್ಸ್ ಯಾವ ರೀತಿ ಈ ಥರ ಕಾನ್ಸೆಪ್ಟ್ಗೆ ಈ ಥರ ಡಿಸೈನ್ ನಾವು ಏನಂತ ಕರಿತೀವಿ ಅಂದರೆ ವಿಂಡೋ ಸ್ಟೇರ್ಸ್ ಅಂತ ಕರಿತೀವಿ. ವಿಂಡೋ ಸ್ಟೇರ್ಸ್ ಡಿಸೈನ್ ಯೂಸ್ ಮಾಡ್ಕೊಂಡು ನಾವು ಸ್ಟೆಪ್ಸ್ನ ಈ ಥರ ನಾವು ಯೂಸ್ ಮಾಡಿರ್ಬೋದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಡೂಪ್ಲೆಕ್ಸ್ ಅಂತ ಬಂದಾಗ ನಾವು ಇಲ್ಲಿ ಓನರ್ಗೆ ಇರೋ ಫ್ಲೋರೆಲ್ಲ ನಾವೇನು ಮಾಡಿದ್ದೀವಿ ಅಂದರೆ, ಪ್ರತಿಯೊಂದು ಇದರಲ್ಲೂ ನಾವು ಸ್ಟೆಪ್ ಸ್ಟೇರ್ ಕೇಸ್ನ ನಾವು ಪ್ರೊವೈಡ್ ಮಾಡಿದ್ದೀವಿ. ಇದೊಂದು ಯೂನಿಕಾಗಿ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾನ್ಸೆಪ್ಟ್ ನಾವೇನು ಮಾಡಿದ್ದೀವಿ, ಸೈಡ್ ವ್ಯೂವಿಂದ ಚೆನ್ನಾಗಿ ಕಾಣಿಸುತ್ತೆ. ಆ ಕಾನ್ಸೆಪ್ಟ್ ಮಾಡಿಕ್ಕೆ ನಾವು ಸ್ಟೈನ್ ಸ್ಟೇರ್ ಕೇಸ್ ಯೂಸ್ ಮಾಡಿದ್ದೀವಿ. ಅದೇ ರೀತಿ ಇದು ಡಾಗ್ ಲೆಗೆಡ್ ವಿತ್ ವಿಂಡೋ ಸ್ಟೇರ್ ಕೇಸ್ ಅಂತ ನಾವು ಕರಿತೀವಿ. ಈ ಫ್ಲೋರಲ್ಲಿ ನೀವು ನೋಡ್ತಾ ಇರ್ಬೋದು, ಓನರ್ ರಿಕ್ವೈರ್ಮೆಂಟ್ ಏನಿದೆ ಅಂದರೆ 3 ಬೆಡ್ರೂಮ್ಸ್ ಬರಬೇಕು ಅಂತ ಹೇಳಿದರು. ನಾವು ಅದೇ ರೀತಿ ಒಂದು 3 ಬೆಡ್ರೂಮ್ಸ್ ಮಾಡಿದ್ದೀವಿ. ಇಲ್ಲಿ ಏನು ನೋಡ್ತಿದ್ದೀರ ನೀವು, ಇದು ಅಂದ್ಬಿಟ್ಟು ಫಸ್ಟ್ ಬೆಡ್ರೂಮು. ಪ್ರತಿಯೊಂದು ಬೆಡ್ರೂಮು ಕೂಡ ನಾವು ಮಾಸ್ಟರ್ ಬೆಡ್ರೂಮ್ ಅನ್ನೋ ರೀತಿ ಪ್ರೊವೈಡ್ ಮಾಡಿದ್ದೀವಿ. ಇದು ಕೂಡ ಅಷ್ಟೇ ವಿಡ್ತ್ ಬಂದ್ಬಿಟ್ಟು 9 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ಲೆಂತು 18 ಫೀಟ್ ಕೊಟ್ಟಿದ್ದೀವಿ. ಏನು ನೋಡ್ತಿದ್ದೀರಿ, ಆಪೋಸಿಟ್ಟು ಮತ್ತು ಇಲ್ಲಿ ವಾರ್ಡ್ರೋಬ್ಸ್ ಬರುತ್ತೆ. ಮತ್ತು ಇಲ್ಲೇನಿದೆ ಸೆಂಟ್ರಲ್ಲಿ ನಾವು ಕಾಟ್ ಕೂಡ ಪ್ರೊವೈಡ್ ಮಾಡಿಕೊಡ್ತೀವಿ. ಅದೇ ರೀತಿ ನಾನು ಹೇಳ್ದಂಗೆ ನಿಮಗೆ ಎಲ್ಲ ಓನರ್ ಇರೋ ಫ್ಲೋರಲ್ಲಾಗಲಿ, ಒಂದು BHK 2 BHK ಇರೋ ಫ್ಲೋರಲ್ಲಾಗಲಿ ಹೇಳ್ದಂಗೆ ನಾನು ಇಲ್ಲೂ ಕೂಡ ಅಷ್ಟೇ 2.5 ಫೀಟು ಟೀಕ್ ವುಡ್ಡಲ್ಲಿ ಡೋರ್ ವಿತ್ ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಎಲ್ ಶೇಪಲ್ಲಿ ಹೈಟ್ ಬಂದ್ಬಿಟ್ಟು 9 ಫೀಟ್ ಕೊಟ್ಟಿದ್ದೀವಿ. ಬಾಲ್ಕನಿ ಕೂಡ ಎಲ್ಲ ಫ್ಲೋರಲ್ಲೂ ಕೊಟ್ಟಂಗೆ ಇಲ್ಲೂ ಕೂಡ ಅಷ್ಟೇ 3.5 ಫೀಟಲ್ಲಿ ಬಾಲ್ಕನಿ ವಿಡ್ಸ್ಕೊಟ್ಟಿದ್ದೀವಿ. ಲೆಂತ್ ಬಂದ್ಬಿಟ್ಟು 9 ಫೀಟಲ್ಲಿ ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಇಲ್ಲೊಂದು ಅಟ್ಯಾಚ್ ಬಾತ್ರೂಮು, ಈ ಪ್ರತಿಯೊಂದು ರೂಮಲ್ಲೂ ಅಟ್ಯಾಚ್ ಬಾತ್ರೂಮ್ ಪ್ರೊವೈಡ್ ಮಾಡಿದ್ದೀವಿ ಒಂದೊಂದು ರೂಮಲ್ಲೂ. ಇಲ್ಲಿ ನೋಡಿದ್ರೆ ಇದು ಕೂಡ ಅಷ್ಟೇ ಡೈಮೆನ್ಷನ್ ಬಂದ್ಬಿಟ್ಟು 6 ಫೀಟ್ ಬೈ 6.5 ಫೀಟ್ ಡೈಮೆನ್ಷನ್ ನಾವು ತುಂಬ ಯೂನಿಕಾಗಿ ಅಂದರೆ ತುಂಬ ಸ್ಪೇಷಿಯಸ್ಸಾಗಿ ಕೊಟ್ಟಿದ್ದೀವಿ ಪ್ರತಿಯೊಂದು ಬಾತ್ರೂಮು ಕೂಡ. ಇಲ್ಲೂ ನೋಡ್ತಾ ಇರ್ಬೋದು, ಇಲ್ಲಿ ನಾವು ಲೀಫ್ ಹೈಲೈಟರ್ ಯೂಸ್ ಮಾಡಿಕೊಂಡು ವಾಲ್ ಮೌಂಟೆಡ್ ಕಬೋರ್ಡ್ಗೆ ನಾವು ಲೀಫ್ ಹೈಲೈಟರ್ ಯೂಸ್ ಮಾಡಿದ್ದೀವಿ. ಅದೇ ರೀತಿ ಫ್ರೇಮ್ ಕೂಡ ಗ್ರಾನೈಟ್ ಯೂಸ್ ಮಾಡಿಕೊಂಡು ತುಂಬ ಯೂನಿಕಾಗಿ ಬರಲಿ ಅಂದ್ಬಿಟ್ಟು ಒಂದು ಸಿಂಪಲ್ ಕಾನ್ಸೆಪ್ಟು, ತುಂಬ ಓವರಾಗಿ ಇರಬಾರ್ದು ಅಂದ್ಬಿಟ್ಟು ಏನು ಮಾಡಿದ್ದೀವಿ, ಈ ಫ್ಲೋರಲ್ಲಿ ಪ್ರತಿಯೊಂದು ಬಾತ್ರೂಮು ಇದೇ ಕಲರು ಮತ್ತು ಇದೇ ಡಿಸೈನಲ್ಲಿ ವಾಲ್ ಮೌಂಟೆಡ್ ಮತ್ತು ಟೈಲ್ಸ್ ಈ ರೀತಿ ಯೂಸ್ ಮಾಡಿದ್ದೀವಿ ನಾವು. ಇದು ನೋಡೋಕ್ಕೆ ತುಂಬ ಯೂನಿಕಾಗಿ ಕಾಣ್ತಿದೆ, ಅದಕ್ಕೋಸ್ಕರ ನಾವು ಆ ಕಲರ್ ಚೂಸ್ ಮಾಡಿದ್ದೀವಿ. ಅದೇ ರೀತಿ ಫಸ್ಟ್ ಬೆಡ್ರೂಮಿಂದ ಎಕ್ಸಿಟ್ ಆಗ್ತಿದ್ದಂಗೆ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲೊಂದು ಸ್ಟೇರ್ ಕೇಸ್ ಹತ್ರ ಏನು ಮಾಡಿದ್ವಿ, ವೆಂಟಿಲೇಷನ್ ಪರ್ಪಸ್ಗೋಸ್ಕರ ನಾವು ಒಂದು ವಿಂಡೋ ಪ್ರೊವೈಡ್ ಮಾಡಿದ್ವಿ. ಇದು ಬಂದ್ಬಿಟ್ಟು 3 ಫೀಟ್ ಬೈ 3 ಫೀಟ್ ಡೈಮೆನ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀವಿ.
ನಾವು ಅಬ್ಸರ್ವ್ ಮಾಡ್ಬೋದು ಎಲ್ಲ ಫ್ಲೋರಲ್ಲೂ ನಾವೇನು ಮಾಡಿದ್ವಿ ವೆಂಟಿಲೇಷನ್ಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಕಡೆಯೂ ವಿಂಡೋ ಮತ್ತು ಕಟೌಟ್ ಬಿಟ್ಟಿದ್ದೀವಿ. ಇಲ್ಲೂ ಅಬ್ಸರ್ವ್ ಮಾಡಿ, ಇಲ್ಲೂ ಕೂಡ ಅಷ್ಟೇ 6 ಇಂಚ್ ಡೈಮೆನ್ಷನಲ್ಲಿ ನಾವೇನು ಬಿಡ್ತಾ ಇದೊಂದು ಕಟೌಟ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಅಷ್ಟೇ 2 ಅಡಿ ಬೈ 12 ಅಡಿ ಡೈಮೆನ್ಷನ್ ಸನ್ರೂಫ್ ಪ್ರೊವೈಡ್ ಮಾಡಿದ್ದೀವಿ. ವೆಂಟಿಲೇಷನ್ಗೆ ಮತ್ತು ಸನ್ಲೈಟ್ಗೋಸ್ಕರ ನಾವೇನು ಮಾಡಿದ್ದೀವಿ, ಇಲ್ಲೊಂದು ಸನ್ರೂಫ್ ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಇಲ್ಲಿ ನೋಡ್ತಾ ಇರೋ ಅಪೋಸಿಟಲ್ಲಿ ಲಿಫ್ಟು ಕೆಳಗಡೆ ಏನಿದೆ ಓನರ್ ಫ್ಲೋರಲ್ಲೇ ಕ್ಲೋಸ್ ಆಗಿದೆ. ಇಲ್ಲಿ ಲಿಫ್ಟ್ ರೂಮ್ ಬರುತ್ತೆ. ಅದೇ ರೀತಿ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು 3rd ಬೆಡ್ರೂಮ್, 3ನೇ ಬೆಡ್ರೂಮ್ಗೆ ಹೋಗೋ ಪ್ಯಾಸೇಜು. ಇದು ಕೂಡ ಅಷ್ಟೇ ಪ್ಯಾಸೇಜು 3 ಅಡಿ ಅಗಲದಲ್ಲಿ ನಾವು ಪ್ಯಾಸೇಜ್ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ನೋಡ್ಬೋದು, ಇದು ಕೂಡ ಅಷ್ಟೇ 3 ಅಡಿ ಬಿಡ್ತು. ಇನ್ನೊಂದು ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ, ನಾವು 1 BHK 2 BHK ಯೂನಿಟಲ್ಲಿ ಏನು ಮಾಡಿದ್ದೀವಿ ಅಂದರೆ ಮೇನ್ ಡೋರ್ ಹೈಟು ನಾವು 8 ಅಡಿ ಕೊಟ್ಟಿದ್ದೀವಿ. ನಾವು ಇಲ್ಲೇನು ಮಾಡಿದ್ವಿ, ಓನಲ್ಲಿರೋ ಫ್ಲೋರಲ್ಲಿ ಓನಲ್ಲಿರೋ ರೂಮನ್ನು ನಾವೇನು ಮಾಡಿದ್ದೀವಿ, ಹೈಟ್ ಆಫ್ ದ ಡೋರ್ ಕೂಡ ಬಂದ್ಬಿಟ್ಟು 8 ಅಡಿ ಕೊಟ್ಟಿದ್ದೀವಿ. ಟೀಕುಡ್ಡಲ್ಲೇ 8 ಅಡಿ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಕಾನ್ಸೆಪ್ಟಲ್ಲಿ ನಾವು ಯೂಸ್ ಮಾಡಿರೋದು. ಇದು ಕೂಡ ಅಷ್ಟೇ ವಿಡ್ತ್ ಬಂದ್ಬಿಟ್ಟು ನಾವು 12 ಅಡಿ ಕೊಟ್ಟಿದ್ದೀವಿ. ಲೆಂತು 16 ಅಡಿ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವಾಟ್ರ್ ಬರುತ್ತೆ. ಇಲ್ಲಿ ವಾಟ್ರ್ಗೋಸ್ಕರ ಸ್ಪೇಸ್ ಇಲ್ಲೊಂದು 2 ಅಡಿ ಇದು ಮಾಡಿದ್ದೀವಿ, ಜಾಗ ಬಿಟ್ಟಿದ್ದೀವಿ. ಇಲ್ಲಿ ಕಾಟ್ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಕೊಬ್ಬಿನ ಮೂಲ ಆಗಿರೋದ್ರಿಂದ ಇಲ್ಲೂ ಕೂಡ ವಾಟ್ರ್ ಬರುತ್ತೆ. ಪ್ರತಿಯೊಂದು ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದೀವಿ. ಇಲ್ಲೂ ಅಬ್ಸರ್ವ್ ಮಾಡ್ಬೋದು, ಈ ರೂಮ್ಗೂ ಕೂಡ ನಾವೊಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದೀವಿ. ಈ ಡೈಮೆನ್ಷನ್ ಬಂದ್ಬಿಟ್ಟು 6 ಫೀಟ್ ಕೊಟ್ಟಿದ್ದೀವಿ. ವಿಡ್ತ್ ಬಂದ್ಬಿಟ್ಟು 5 ಫೀಟ್ ಕೊಟ್ಟಿದ್ದೀವಿ. ನಿಮ್ಗೆ ಹೇಳ್ದಂಗೆ ಈ ಫ್ಲೋರಲ್ಲಿ ಪ್ರತಿಯೊಂದು ಬಾತ್ರೂಮ್ ಕೂಡ ಅಷ್ಟೇ ಇಲ್ಲೊಂದು ಲೀಫ್ ಹೈಲೈಟರ್ ಯೂಸ್ ಮಾಡ್ಕೊಂಡಿದ್ದೀವಿ. ಮತ್ತು ಬ್ರೌನ್ದು ಕಾನ್ಸೆಪ್ಟಲ್ಲೂ ಕೂಡ ಫ್ರೇಮ್ ಯೂಸ್ ಮಾಡಿದ್ವಿ. ಅಬ್ಸರ್ವ್ ಮಾಡ್ಬೋದು ನೀವು, ಇಲ್ಲೊಂದು ಡಾರ್ಕ್ ಟೈಲ್ಸ್ ಕೂಡ ಮತ್ತು ಲೀಫ್ ಡಿಸೈನಲ್ಲಿ ಬ್ರೌನ್ ಕಲರ್ ಶೇಡ್ ಬಂದಿದೆ. ಆ ಬ್ರೌನ್ ಕಲರ್ ಶೇಡ್ ಮಾಡಿಕೊಂಡು ನಾವೇನು ಮಾಡಿದ್ದೀವಿ, ಫ್ರೇಮ್ ಕೂಡ ಬ್ರೌನ್ ಕಲರ್ ಗ್ರಾನೈಟೇ ಯೂಸ್ ಮಾಡ್ಕೊಂಡು ಫ್ರೇಮ್ ಮಾಡಿದ್ದೀವಿ. ಅದೇ ರೀತಿ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಈ ರೂಮ್ಗೂ ಕೂಡ ಅಷ್ಟೇ ಫ್ರಂಟು ನಾವು ಇಲ್ಲಿ ಈಸ್ಟ್ ಫೇಸಿಂಗ್ ಆಗಿರೋದನ್ನ ನಾವೇನು ಮಾಡಿದ್ದೀವಿ, ಫ್ರಂಟ್ ಎಲಿವೇಷನ್ ಚೆನ್ನಾಗಿ ಬರಲಿ ಮತ್ತು ಪ್ರತಿಯೊಂದು ರೂಮ್ಗೂ ಬಾಲ್ಕನಿ ಪ್ರೊವೈಡ್ ಮಾಡೋಕ್ಕೋಸ್ಕರ ನಾವೇನು ಮಾಡಿ ಇಲ್ಲೂ ಕೂಡ ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ಇದು ಕೂಡ ಡೈಮೆನ್ಷನ್ ಬಂದ್ಬಿಟ್ಟು 7 ಅಡಿ ಡೈಮೆನ್ಷನ್ ಲೆಂತ್ ಕೊಟ್ಟಿದ್ದೀವಿ. ಅಗಲ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು 4 ಅಡಿ ಅಗಲ ಕೊಟ್ಟಿದ್ದೀವಿ. ತುಂಬ ಯೂನಿಕಾಗಿ ಬಂದಿದೆ. ಅದೇ ರೀತಿ ನಾವು ಅಬ್ಸರ್ವ್ ಮಾಡ್ತಿರ್ಬೋದು, ಇದು ಬಂದ್ಬಿಟ್ಟು ಬಾಲ್ಕನಿಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಡೋರ್ ಪ್ರೊವೈಡ್ ಮಾಡಿದ್ದೀವಿ. ಇದು ಡೈಮೆನ್ಷನ್ ಬಂದ್ಬಿಟ್ಟು 8 ಅಡಿ ಅಗಲ, ಹೈಟ್ ಬಂದ್ಬಿಟ್ಟು 8 ಅಡಿ ಕೊಟ್ಟಿದ್ದೀವಿ. ಅದೇ ರೀತಿ ಏನು ನೋಡ್ತಿದ್ದೀವಿ, 1.5 ಫೀಟ್ ಬಂದ್ಬಿಟ್ಟು ವಿಂಡೋ ಕೊಟ್ಟಿದ್ದೀವಿ. ಆ ಕಡೆ ಈ ಕಡೆ ಸೆಂಟ್ರಲ್ಲಿ ಇದೊಂದು 4 ರಿಂದ 4.25 ಅಗಲದಷ್ಟು ಒಂದು ಡೋರ್ ಕೊಟ್ಟಿದ್ದೀವಿ. ತುಂಬ ಯೂನಿಕಾಗಿ ಬಂದಿದೆ. ಪ್ರಾಜೆಕ್ಟಲ್ಲಿ ಬಂದ್ಬಿಟ್ಟು ಹೈಡ್ರಾಲಿಕ್ ಪ್ರೆಸ್ಡ್ ಸಾಯಿಲ್ ಬ್ಲಾಕ್ ಯೂಸ್ ಮಾಡಿದ್ದೀವಿ, 4 ಇಂಚಸ್ಸು ಮತ್ತು 6 ಇಂಚಸ್ಸು. ಅದೇ ರೀತಿ ನಾವು ಸಿಮೆಂಟ್ ವಿಷಯ ಬಂದರೆ ACC 43 ಗ್ರೇಡ್ PPC ಯೂಸ್ ಮಾಡಿದ್ದೀವಿ. ಅದೇ ರೀತಿ ಸ್ಟೀಲ್ ಬಂದ್ಬಿಟ್ಟು A1 ಗೋಲ್ಡ್ ಕಂಪನಿ ಯೂಸ್ ಮಾಡಿದ್ದೀವಿ. ನೀವು ಗ್ರಾನೈಟೆಲ್ಲ ನಾವು ರೇಂಜ್ ಬಂತು ಅಂದರೆ ನಾವು 150 ಇಂದ 180 ಸ್ಕ್ವೇರ್ ಫೀಟ್ ಪ್ರೈಸಲ್ಲಿ ನಾವು ಯೂಸ್ ಮಾಡ್ಕೊಂಡಿರೋದು. ಪ್ರತಿಯೊಂದು ಗ್ರಾನೈಟು ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ, ಕ್ವಾಲಿಟಿ ಆಗಲಿ ವರ್ಕಲ್ಲಾಗಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ನಾವು ಪ್ಲಂಬಿಂಗ್ ವಿಷಯ ಅಂತ ಬಂದರೆ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಯೂಸ್ ಮಾಡ್ತಿದ್ದೀವಿ. ಅದೇ ರೀತಿ ಪೈಪ್ ಅಂತ ಬಂದರೆ ಆಶೀರ್ವಾದ್ ಯೂಸ್ ಮಾಡಿದ್ದೀವಿ. ಇನ್ನು ಸ್ವಿಚಸ್ ಎಲ್ಲ ಐಫೈ ಬ್ರ್ಯಾಂಡೇ ಯೂಸ್ ಮಾಡ್ತಿರೋದು. ಯಾವುದೇ ರೀತಿಯಲ್ಲಿ ಕ್ವಾಲಿಟಿಯಲ್ಲಿ ಕ್ವಾಂಟಿಟಿ ಆಗಲಿ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗದೆ ಯೂಸ್ ಮಾಡ್ತಾಯಿದ್ದೀವಿ. ಇನ್ನು ಗ್ರಾನೈಟ್ ಅಂತ ಬಂದಾಗ ನಾವು ಸ್ಟೆಪ್ಸ್ಗೆಲ್ಲನೂ ಏನು 1 BHK 2 BHK ಏನು ನೋಡ್ತಿದ್ವಿ ಡಾಗ್ಲೆಗ್ ಗಿಡ, ಅಲ್ಲೆಲ್ಲ ನಾವು ಥರ ಬ್ರೌನ್ ಕಲರ್ ಯೂಸ್ ಮಾಡಿದ್ದೀವಿ. ಇನ್ನು ಓನರ್ ವೀರೋ ಫ್ಲೋರಿಂಗ್ ಅಂತ ಬಂತಂದರೆ ನಾವು ವೈಟ್ ರಿವರ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಮತ್ತು ಇನ್ನು ಕಾಂಕ್ರೀಟ್ RMC ಅಂತ ವಿಷಯ ಬಂದಾಗ ರೆಡಿಮಿಕ್ಸ್ ಕಾಂಕ್ರೀಟ್ ನಾವು ಇನ್ಫ್ರಾ IQ ಕಂಪ್ನಿ ಕಡೆಯಿಂದ ತರಿಸಿ ನಾವು ಪ್ರತಿಯೊಂದು ಸ್ಲ್ಯಾಬ್ಗಾಗಲಿ ಕಾಲಮ್ಗಾಗಲಿ ಕ್ಯಾಸ್ಟಿಂಗ್ ಇದ್ದಾಗ ನಾವೆಲ್ಲ RMCದು ಬಂದ್ಬಿಟ್ಟು IQ ಇನ್ಫ್ರಾ ಕಡೆಯಿಂದ ಮಾಡಿಸಿದ್ದೀವಿ. ಈ ವಿಡಿಯೋದಲ್ಲಿ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಅಂದರೆ ಬಿಲ್ಡಿಂಗ್ ಪ್ಲ್ಯಾನ್ ಬಗ್ಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ನಿಮ್ಗೆ ಏನಾದರೂ ಮುಂದಕ್ಕೆ ನಮ್ಮ ಪ್ಲ್ಯಾನಲ್ಲಿ ಏನೋ ನಮ್ಮ ಬಿಲ್ಡಿಂಗ್ ಕಟ್ತೀನಿ ಅಂತ ಮನಸ್ಸಲ್ಲಿದ್ದರೆ ನಮ್ಮ ಬಿಲ್ಡಿಂಗ್ ಕಂಪ್ನಿನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.